ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಸ್ಟಾರ್ಟ್ ಆಗ್ತಿದೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಮುನ್ನ ನಿಮಗೆ ಇವೆಲ್ಲ ಮಾಹಿತಿ ಆದ್ರೆ ನಿಮಗೆ ತಿಳಿದಿರಬೇಕು. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ನೋಡ್ಕೊಂಡೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಾಳೆಯಿಂದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕಾಗುತ್ತೆ. ಕೆಲವ್ರದ್ದು ನಾಳೆ ಇರುತ್ತೆ, ಇನ್ ಕೆಲವ್ರದ್ದು ನಾಳಿದ್ದಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ದಿನ ನಡೀತಿದೆ, ಯಾವ ರ್ಯಾಂಕ್ ಅವ್ರು ಯಾವ ದಿನಾಂಕಕ್ಕೆ ಹೋಗ್ಬೇಕು, ಯಾವ ಟೈಮ್ಗೆ ಹೋಗ್ಬೇಕು ಎಲ್ಲ ನಿಮ್ಗೆ ಗೊತ್ತಿದೆ. ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಆದ್ರೆ ಕೊಡ್ತೀನಿ ಈ ವಿಡಿಯೋದಲ್ಲಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಮತ್ತೆ ಸಾವಿರಾರು ಕಾಮೆಂಟ್ಸ್ ಆದ್ರೆ ಬರ್ತಿರುತ್ತೆ. ಎಲ್ಲ ಒಂದು ಕಾಮೆಂಟ್ಸ್ ಗೆ ರಿಪ್ಲೈ ಮಾಡೋದಕ್ಕಾಗಲ್ಲ. ಆದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ಸ್ಪೆಷಲ್ ಮೆಂಬರ್ಸ್ ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಒಂದು ಕಾಮೆಂಟ್ಸ್ ಗೆ ರಿಪ್ಲೈ ಆದ್ರೆ ಸಿಗುತ್ತೆ. ನೋಡಿ, ನಮ್ಮ ಚಾನಲ್ಗೆ ಯಾವ ರೀತಿ ಸ್ಪೆಷಲ್ ಮೆಂಬರ್ ಆಗೋದನ್ನುವಂತದನ್ನ ತೋರಿಸ್ತೀನಿ. ಚಾನಲ್ ನೇಮ್ ಪಕ್ಕದಲ್ಲಿ ಜಾಯ್ನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯ್ನ್ ಆಗಿ. ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳು ನಾಳೆಯಿಂದ ಆದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಿದೆ. ನೀವು ವಿದ್ಯಾರ್ಥಿಗಳು ಮೊದಲನೇದಾಗಿ ನೀವು ಏನೇನ್ ಮಾಡ್ಬೇಕು, ನಾಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ವಿದ್ಯಾರ್ಥಿಗಳು ಯಾರ್ಯಾರು ಹೋಗ್ಬೇಕಂದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಅಂತ ಕೊಟ್ಟಿದ್ರು. ಅದನ್ನ ಓಪನ್ ಮಾಡಿದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಓಪನ್ ಆಗ್ತಿಲ್ಲ. ಇನ್ ಕೆಲವು ವಿದ್ಯಾರ್ಥಿಗಳಿಗೆ ಬರೀ ಇನ್ಸ್ಟ್ರಕ್ಷನ್ಸ್ ತೋರಿಸ್ತಿತ್ತು, ಏನು ಡೀಟೇಲ್ಸ್ ತೋರಿಸ್ತಿಲ್ಲ. ಇನ್ ಕೆಲವರಿಗೆ ರೂರಲ್ ಕೋಟಾ ಎಲಿಜಿಬಲ್ ತೋರಿಸ್ತಿಲ್ಲ. ಮತ್ತೆ ಇನ್ನು ಕೆಲವರಿಗೆ ಕನ್ನಡ ಮೀಡಿಯಂ ಎಲಿಜಿಬಲ್ ತೋರಿಸ್ತಿಲ್ಲ. SNQ ಕೋಟಾ ಎಲಿಜಿಬಲ್ ಇಲ್ಲ ಅಂತ ತೋರಿಸ್ತಿದೆ. ಮತ್ತೆ ಈ ರೀತಿ ಸಾಕಷ್ಟು ಎರರ್ಸ್ ಬರ್ತಿತ್ತು. ವಿದ್ಯಾರ್ಥಿಗಳು ಅವ್ರು ಎಲ್ಲ ಒಂದು ಎರರ್ ಅನ್ನ ಕಾಮೆಂಟ್ ಮಾಡ್ತಾನೆ ಇದ್ರು. ಈಗ ನೀವು ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಗೆ ಈ ಒಂದು ಸ್ಕೆಡ್ಯೂಲ್ ಅನ್ನ ಬಿಟ್ಟಿದ್ರು, ನೀವು ಯಾವಾಗ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕು ಅಂತ. ನೋಡಿ, ನಿಮ್ಗೆ ಟೋಟಲ್ ಆಗಿ ಎಷ್ಟು ದಿನ, 3 ದಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ನಡೆಯುತ್ತೆ. ನೀವು ವಿದ್ಯಾರ್ಥಿಗಳು ಮೊದಲನೇದಾಗಿ ಏನೇನ್ ಮಾಡ್ಬೇಕಂದ್ರೆ ಯಾರು ವಿದ್ಯಾರ್ಥಿಗಳು ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಹೋಗ್ತಿದಿರೋ ಅಂತ ವಿದ್ಯಾರ್ಥಿಗಳು ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಆಕ್ಟಿವ್ ಆಗಿದೆಯಾ ಇಲ್ಲ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ತೆಗೆದು ಆ ಒಂದು ಸರ್ಟಿಫಿಕೇಟ್ ಆಕ್ಟಿವ್ ಆಗಿದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ಎಕ್ಸ್ಪೈರ್ ಆಗಿದ್ರೆ ನೀವೀಗ ಅಲ್ಲಿ ಹೋಗ್ತೀರಾ, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ಎಕ್ಸ್ಪೈರ್ ಆಗಿದೆ ಅಂದ್ರೆ ಮತ್ತೆ ನಿಮ್ದು ಏನಲ್ಲ ಅಪ್ಲಿಕೇಶನ್ ಅಲ್ಲಿ ಪ್ರಾಬ್ಲಮ್ ಅದನ್ನಾದ್ರೆ ರೆಡಿ ಮಾಡಕ್ ಆಗಲ್ಲ. ಅಂದ್ರೆ ನಿಮ್ದು ಇನ್ಕಮ್ ರಿಲೇಟೆಡ್ ಏನಾದ್ರೂ ಎರರ್ ಬರ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಆಕ್ಟಿವ್ ಅಲ್ಲಿ ಇದೆಯೋ ಇಲ್ಲ ನೋಡ್ಕೊಳ್ಳಿ. 5 ವರ್ಷಕ್ಕೊಮ್ಮೆ ಇನ್ಕಮ್ ಸರ್ಟಿಫಿಕೇಟ್ಸ್ ಅನ್ನ ಇದ್ ಮಾಡ್ತಿರ್ತಾರೆ. 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಆದ್ರೆ ಮಾಡಿಸ್ತಿರ್ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ. ಮತ್ತೆ ವಿದ್ಯಾರ್ಥಿಗಳು ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ದು ಕೆಸಿಇಟಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ನೀವು ವಿದ್ಯಾರ್ಥಿಗಳು ಕೆಸಿಇಟಿ ಅಪ್ಲಿಕೇಶನ್ ಫಾರ್ಮ್ ನಿಮ್ದು ಏನಿದೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಗೊಂಡೋಗಿ ಅದ್ರ ಜೊತೆಗೆ ನಿಮ್ದು ಕೆಸಿಇಟಿ ಅಡ್ಮಿಷನ್ ಟಿಕೆಟ್ ಅಂದ್ರೆ ನಿಮ್ಮ ಒಂದು ಆಲ್ ಟಿಕೆಟ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಮತ್ತೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಮತ್ತೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ. ಮತ್ತೆ ನೀವು ಕ್ಲಾಸ್ ಎ ವಿದ್ಯಾರ್ಥಿಗಳಂದ್ರೆ ನಿಮ್ಮ ಹತ್ರ ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ. ಓಕೆನಾ? ನೀವು ಸ್ಟಡಿ ಸರ್ಟಿಫಿಕೇಟ್ ಆದ್ರೆ ವಿದ್ಯಾರ್ಥಿಗಳು ತಗೊಂಡೋಗಿ. ಮತ್ತೆ ಮೈನ್ ಆಗಿ ನೀವು ವಿದ್ಯಾರ್ಥಿಗಳು ಏನ್ ತಗೊಂಡು ಹೋಗ್ಬೇಕಾಗುತ್ತೆ ಅಂದ್ರೆ ನಿಮ್ಮದು ಎರರ್ ಏನ್ ಬರ್ತಿದೆ. ಫಾರ್ ಎಕ್ಸಾಂಪಲ್ ನಿಮ್ದು ರೂರಲ್ ಸರ್ಟಿಫಿಕೇಟ್ ಎರರ್ ಇದೆ. ನಿಮ್ಮ ಹತ್ರ ರೂರಲ್ ಸರ್ಟಿಫಿಕೇಟ್ ಇದೆ, ಇಲ್ಲಿ ರೂರಲ್ ನಿಮ್ದು ಎಲಿಜಿಬಲ್ ನೋ ಅಂತ ತೋರಿಸ್ತಿದೆ. ನೀವು ಅವಾಗ ಏನ್ ಮಾಡ್ಬೇಕು, ರೂರಲ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ನಿಮ್ದು ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಎರರ್ ತೋರಿಸ್ತಿದೆ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ, ಆದ್ರೂ ನೀವು ಕನ್ನಡ ಮೀಡಿಯಂ ಕೋಟಾಗೆ ಎಲಿಜಿಬಲ್ ಇದ್ರೆ ಎರರ್ ತೋರಿಸ್ತಿದೆ. ಈ ರೀತಿಯಾಗಿ ನಿಮ್ದು ಏನ್ ಎರರ್ ತೋರಿಸ್ತಿದ್ಯೋ ಆ ಒಂದು ಡಾಕ್ಯುಮೆಂಟ್ಸ್ ಆದ್ರೆ ತಗೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಮತ್ತೆ ನೋಡಿ, ಎಲ್ಲ ಒರಿಜಿನಲ್ ಜೊತೆಗೆ 2 ಸೆಟ್ ಜೆರಾಕ್ಸ್ ಅನ್ನ ತಗೊಂಡೋಗಿ. 2 ಸೆಟ್ ಜೆರಾಕ್ಸ್ ತಗೊಂಡೋಗ್ಬೇಕಾಗುತ್ತೆ ನೀವು. ಮತ್ತೆ ಇದನ್ನ ಮರಿಬೇಡಿ, ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇದೆಯಾ, ಆಕ್ಟಿವ್ ಆಗಿದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ನೀವೇನೇನ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕಂದ್ರೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಮತ್ತೆ ನಿಮ್ಮ ಒಂದು PUC ಮಾರ್ಕ್ಸ್ ಕಾರ್ಡ್. ನೋಡಿ, ಈಗ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇಲ್ಲ ಅಲ್ಲ, ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಆದ್ರೆ ತಗೊಂಡೋಗ್ಬೇಕಾಗುತ್ತೆ. ನೀವು ಕಾಲೇಜಲ್ಲಿ ಪಡ್ಕೊಂಡಿರ್ತೀರಲ್ಲ ಆ ಒಂದು ಮಾರ್ಕ್ಸ್ ಕಾರ್ಡ್ ಆದ್ರೆ ತಗೊಂಡೋಗಿ. ಮತ್ತೆ ನಿಮ್ಗೆ ಅದ್ರ ಜೊತೆಗೆ ನೀವೇನ್ ತಗೊಂಡು ಹೋಗ್ಬೇಕು ಹೇಳಿ, ಸ್ಟಡಿ ಸರ್ಟಿಫಿಕೇಟ್. ನೀವು ಕ್ಲಾಸ್ ಎ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ 7 ವರ್ಷ ಓದಿರ್ತೀರಾ ಅನ್ನುವಂಥದ್ದಕ್ಕೆ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ನಿಮ್ಗೆ ಏನ್ ಎರರ್ ಇದೆ, ಈಗ ರೂರಲ್ ಸರ್ಟಿಫಿಕೇಟ್ ಅಲ್ಲಿ ಎರರ್ ಇದ್ರೆ ರೂರಲ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎರರ್ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಲ್ಲಿ ನಿಮ್ಗೆ ಏನಾದ್ರು ಎರರ್ ಇದ್ರೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ 2 ಸೆಟ್ ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಜೆರಾಕ್ಸ್ ಅನ್ನ ತಗೊಂಡೋಗಿ. ಮತ್ತೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್, ಕೆಸಿಇಟಿ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಅಡ್ಮಿಷನ್ ಟಿಕೆಟ್ ತಗೊಂಡು ಹೋಗೋದು ಮರಿಬೇಡಿ. ಓಕೆನಾ? ಇವೆಲ್ಲ ತಗೊಂಡು ಹೋಗ್ತೀರಾ.
ಮತ್ತೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ನಿಮ್ಮ ರ್ಯಾಂಕು ಯಾವ ದಿನಾಂಕಕ್ಕಿದೆ, ಯಾವ ಟೈಮ್ಗಿದೆ, ನೀವು ಅವಾಗೇ ಹೋಗ್ಬೇಕಾಗುತ್ತೆ. ಬೇರೆ ದಿನ ಹೋಗ್ಬೇಡಿ. ಇಲ್ಲಿ ನಿಮ್ಮದು ಯಾವ ದಿನಾಂಕಕ್ಕಿದೆ, ಯಾವ ಟೈಮ್ಗಿದೆ, ನೀವು ಅದೇ ಟೈಮ್ಗೆ ಹೋಗ್ಬೇಕಾಗುತ್ತೆ. ಇದನ್ನೆಲ್ಲ ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಯಾವ ರ್ಯಾಂಕ್ ಅವರು ಯಾವ ದಿನಾಂಕಕ್ಕೆ ಹೋಗ್ಬೇಕು, ಯಾವ ಟೈಮ್ಗೆ ಹೋಗ್ಬೇಕಂತ. ಈಗ ಅವ್ರು ನಿಮ್ಗೆ 10 ಗಂಟೆಗೆ ಬರಕ್ಕೆ ಹೇಳಿದಾರೆ ಅಂದ್ರೆ ನೀವು 15 ನಿಮಿಷ ಮುಂಚೆನೆ ಅಲ್ಲಿ ಹೋಗಿರ್ಬೇಕಾಗುತ್ತೆ. 9:45ಗೆ ನೀವು ಅಲ್ಲಿ ಹೋಗಿರ್ಬೇಕಾಗುತ್ತೆ. ಅರ್ಧ ಗಂಟೆ ಮುಂಚೆ ಹೋದ್ರೂ ಇನ್ನೂ ಒಳ್ಳೇದು. ನೀವು ಅರ್ಧ ಗಂಟೆ ಮುಂಚೆ ಹೋದ್ರೂ ಕೂಡ ಪರವಾಗಿಲ್ಲ, ಅರ್ಧ ಗಂಟೆ ಮುಂಚೆನೆ ಹೋಗಿ. ಮತ್ತೆ ವಿದ್ಯಾರ್ಥಿಗಳು ಏನಂತ ಕಮೆಂಟ್ ಮಾಡ್ತಿದ್ರು ಅಂದ್ರೆ ಆನ್ಲೈನ್ ಅಲ್ಲೇ ಮಾಡೋಕ್ಕಾಗಲ್ವಾ, ನಾವು ಅಪ್ಲಿಕೇಶನ್ ಎಡಿಟ್ ಅಂತ ಕೇಳ್ತಿದ್ರು. ಖಂಡಿತ ಆನ್ಲೈನ್ ಅಲ್ಲಿ ಆಗಲ್ಲ. ಎಲ್ಲರೂ ಕೆಇ ಆಫೀಸ್ಗೆ ಹೋಗಿ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಕೆಇ ಆಫೀಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಕೆಇ ಆಫೀಸ್ ಮಲ್ಲೇಶ್ವರಂ ಅಂತ ಟೈಪ್ ಮಾಡಿದ್ರೆ ಅಂದ್ರೆ ನಿಮ್ಗೆ ತೋರಿಸುತ್ತೆ. ನೀವು ಈಸಿಯಾಗಿ ಹೋಗ್ಬೋದಾಗಿರುತ್ತೆ. BMTC ಬಸ್ ಎಲ್ಲ ಅವೈಲೇಬಿಲಿಟಿ ಇರುತ್ತೆ. ಮೆಜೆಸ್ಟಿಕ್ ಇಂದ ಎಲ್ಲ ನೀವು ಈಸಿಯಾಗಿ ಹೋಗ್ಬೋದು. ನೋಡಿ, ಎಲ್ಲರೂ ಹೋಗಿ. ನಿಮ್ದು ಅಪ್ಲಿಕೇಶನ್ ಯಾರ್ಯಾರು ಸಮಸ್ಯೆ ಇದೆ, ಮತ್ತೆ ಆಪ್ಷನ್ ಎಂಟ್ರಿ ಅಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ, ಈಗಲೇ ಎಲ್ಲರೂ ಹೋಗಿ. ನಾಳೆಯಿಂದ ಯಾರ್ಯಾರ್ದಿದೆ ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ನಿಮ್ದು ಯಾವ ದಿನಾಂಕಕ್ಕಿದೆ, ಯಾವ ಟೈಮ್ಗಿದೆ ನೋಡ್ಕೊಂಡು ಇದರಲ್ಲಿ ಈ ಲಿಸ್ಟ್ ಅಲ್ಲಿ ನೀವೆಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ಗಾದ್ರೆ ಹೋಗಿ. ಈಗ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂತ ಹೇಳಿದೀನಿ. ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನೋಡ್ಕೊಳ್ಳಿ ಹುಷಾರಾಗಂತ ಹೇಳಿದೀನಿ. ನಿಮ್ದು ಎಕ್ಸ್ಪೈರ್ ಆಗಿದೆಯಾ, ಆಕ್ಟಿವ್ ಆಗಿದೆಯಾ ನೋಡ್ಕೊಳ್ಳಿ ಅಂತ ಹೇಳಿದೀನಿ. ಮತ್ತೆ ವಿದ್ಯಾರ್ಥಿಗಳಿಗೆ ನಿಮ್ಗಿಲ್ಲ ಆನ್ಲೈನ್ ಅಲ್ಲಿ ಮಾಡಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್, ನಿಮ್ಗೆ ಆಫ್ಲೈನ್ ಅಲ್ಲೇ ಇರುತ್ತೆ. ಇದು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮಗೆ ಬೇರೆ ಇನ್ನೇನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.